ಪಾಕ್ ವಿರುದ್ಧ ಯುದ್ಧ ನಡೆದೇ ಬಿಡುತ್ತಾ? ಯುದ್ಧಕ್ಕೆ ಭಾರತ ಸಿದ್ಧವಾಗಿದ್ಯಾ? ಈ ಬಗ್ಗೆ ಜನ ಚರ್ಚೆ ಮಾಡುವಾಗಲೇ ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಆದೇಶ ಮಾಡಲಾಗಿದೆ. ನಾಳೆ ಸಂಜೆ ಆಗ್ತಿದ್ದಂತೆ ರಾಜ್ಯದ 3 ಸ್ಥಳಗಳಲ್ಲಿ ಯುದ್ಧದ ಅಲರ್ಟ್ ನೀಡೋ ಸೈರನ್ಗಳು ಮೊಳಗಲಿವೆ. ನಾಳೆ 4 ಗಂಟೆಯಿಂದ ನಾವು ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಸದ್ಯ ನಾನೀಗ ಡೈರಿ ಸರ್ಕಲ್ನ ಅಗ್ನಿಶಾಮಕ ಠಾಣೆಯಲ್ಲಿದ್ದೀನಿ. ಸೈರನ್ ಯುದ್ಧದ ಸಂದೇಶ ಮೊಳಗಿಸೋ ಸೈರನ್ ಇದು. ದೇಶದ ಜನರಿಗೆ ಎಚ್ಚರಿಕೆಯ ಸಂದೇಶ ರವಾನಿಸೋ ಸೈರನ್ ಇದು. ಕಾಶ್ಮೀರದ ಗಡಿಯಲ್ಲಿ ಪಾಕ್ ಪಾಪಿಗಳು ಕಾಲು ಕೆರಿತಾ ಇದ್ದಂತೆ ಭಾರತವು ಕೂಡ ಯುದ್ಧಕ್ಕೆ ಸಜ್ಜಾಗಿ ನಿಂತಿದೆ. ದೇಶದಲ್ಲಿ ಯಾವ ಕ್ಷಣದಲ್ಲಾದ್ರೂ ಏನ್ ಬೇಕಾದ್ರೂ ಆಗಬಹುದು. ವಾಯುಪಡೆ, ನೌಕಾಪಡೆ, ಭೂಸೇನೆ ಸೇರಿದಂತೆ 3 ಸೇನಾ ಪಡೆಗಳು ಸಮರಾಭ್ಯಾಸದಲ್ಲಿ ತೊಡಗಿದ್ರೆ ಯುದ್ಧವಾದ್ರೆ ಹೇಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸಲು ನಾಳೆ ಇಡೀ ದೇಶದಲ್ಲಿ ಮಾಕ್ ಡ್ರಿಲ್ ಮಾಡಲಾಗ್ತಿದೆ. ಪಾಕ್ ವಿರುದ್ಧ ಯುದ್ಧಕ್ಕೆ ಸನ್ನದ್ಧವಾಗ್ತಿದೆ ಭಾರತ. ದೇಶದ 259 ಸ್ಥಳಗಳಲ್ಲಿ ನಾಳೆ ಮಾಕ್ ಡ್ರಿಲ್. ಕಾಶ್ಮೀರದ ಪಹಲ್ಗಾಮ್ಗೆ ಕಾಲಿಟ್ಟಿದ್ದ ಉಗ್ರರು ಏಪ್ರಿಲ್ 22ರಂದು ನರಮೇಧ ನಡೆಸಿದ್ರು. 26 ಅಮಾಯಕ ಪ್ರವಾಸಿಗರನ್ನ ಕೊಂದು ಹಾಕಿದ್ರು. ಈ ಅಟ್ಟಹಾಸ ಇಡೀ ದೇಶವೇ ಕೆರಳುವಂತೆ ಮಾಡಿದೆ. ಉಗ್ರರನ್ನ ಪೋಷಿಸ್ತಿರೋ ಪಾಕ್ಗೆ ತಕ್ಕ ಪಾಠ ಕಲಿಸಲು ಮುಂದಾಗಿರೋ ಮೋದಿ ಸರ್ಕಾರ ಸಭೆ ಮೇಲೆ ಸಭೆ ಮಾಡ್ತಿದೆ. ಇವತ್ತು ಕೂಡ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಮೋದಿ ಸಭೆ ನಡೆಸಿದ್ರು. ಇನ್ನು ಯುದ್ಧ ಶುರುವಾದ್ರೆ ದೇಶದ ಜನರು ಹೇಗೆ ಎಚ್ಚರಿಕೆ ವಹಿಸಬೇಕು, ಅಪಾಯದಿಂದ ಹೇಗೆ ಪಾರಾಗಬೇಕು, ದಾಳಿಯ ಸಮಯದಲ್ಲಿ ಹೇಗೆ ರಕ್ಷಣೆ ಪಡಿಬೇಕು ಅನ್ನೋದನ್ನ ತಿಳಿಸಲು ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ಅಂದ್ರೆ ಅಣುಕು ಪ್ರದರ್ಶನಕ್ಕೆ ಆದೇಶ ಮಾಡಲಾಗಿದೆ. ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ದೇಶದ 33 ರಾಜ್ಯಗಳ 259 ಸ್ಥಳಗಳಲ್ಲಿ ನಾಳೆ ಮಾಕ್ ಡ್ರಿಲ್ ನಡೆಯಲಿದೆ. ರಾಜ್ಯದ 3 ಸ್ಥಳಗಳಲ್ಲೂ ನಾಳೆ ಮಾಕ್ ಡ್ರಿಲ್ ನಡೆಯಲಿದೆ. ಬೆಂಗಳೂರು, ರಾಯಚೂರು, ಕಾರವಾರದಲ್ಲಿ ಮಾಕ್ ಡ್ರಿಲ್. ಸೈರನ್ ಪರಿಶೀಲನೆ, ಮಾಕ್ ಡ್ರಿಲ್ಗೆ ಸಿದ್ಧತೆ. ರಾಜ್ಯದ ಬೆಂಗಳೂರು, ರಾಯಚೂರು ಹಾಗೂ ಕಾರವಾರದಲ್ಲಿ ಮಾಕ್ ಡ್ರಿಲ್ ಮಾಡಲು ಕೇಂದ್ರದಿಂದ ಸೂಚನೆ ಬರ್ತಿದ್ದಂತೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಒಟ್ಟು 35 ಕಡೆ ಸೈರನ್ ಇದ್ದು 32 ಕಡೆ ಕಾರ್ಯನಿರ್ವಹಿಸ್ತಾ ಇವೆ. ಇವತ್ತು ಇವುಗಳನ್ನ ಪರಿಶೀಲನೆ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಸುಸ್ಥಿತಿಯಲ್ಲಿರೋ 32 ಕಡೆಗಳಲ್ಲೂ ನಾಳೆ ಸೈರನ್ ಮೊಳಗಲಿದೆ. ಆ ಸೌಂಡ್ ಹೇಗಿರುತ್ತೆ ಅನ್ನೋ ಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ. ನಾನೀಗ ಡೈರಿ ಸರ್ಕಲ್ನ ಅಗ್ನಿಶಾಮಕ ಠಾಣೆಯಲ್ಲಿದ್ದೀನಿ. ಇಲ್ಲಿ ಕೂಡ ಇರುವಂತಹ ಒಂದು ಪ್ರಮುಖ ಸೈರನ್ ಏನಿದೆ, ಸಿವಿಲ್ ಡಿಫೆನ್ಸ್ ಸೈರನ್ ಏನಿದೆ, ಇದನ್ನು ಕೂಡ ಈಗಾಗಲೇ ಏನು DGP ಅವರು ಮಾಹಿತಿ ಕೊಡ್ತಾ ಇದ್ದ ಹಾಗೆ ಸಕಾಲ ರೀತಿಯಲ್ಲಿ ಯಾವ ರೀತಿಯಾಗಿ ಆಪರೇಟ್ ಆಗ್ತಾ ಇದೆ, ಕಾರ್ಯದ ಪ್ರವೃತ್ತಿಯಲ್ಲಿ ಇದೆಯಾ ಇಲ್ವಾ, ತಾಂತ್ರಿಕ ದೋಷಗಳು ಹೇಗಿದೆ, ಸರಿಪಡಿಸ್ಕೊಳ್ಳುವಂಥದ್ದು ಹೇಗೆ, ಜನರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಹೇಗೆ, ಎಲ್ಲದರ ಕುರಿತಾಗಿ ಕೂಡ ಸಮಗ್ರವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸಿವಿಲ್ ಡಿಫೆನ್ಸ್ ಸೈರನ್ ಕೂಡ ಈಗ ಆಕ್ಟಿವೇಟ್ ಮಾಡುವಂಥದ್ದು. ಅಷ್ಟಕ್ಕೂ ನಾಳೆ ಎಷ್ಟು ಗಂಟೆಗೆ ಮಾಕ್ ಡ್ರಿಲ್ ನಡೆಯಲಿದೆ, ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ರಾಜ್ಯದಲ್ಲಿ ನಾಳೆ ಸಂಜೆ 4 ಗಂಟೆಗೆ ಮಾಕ್ ಡ್ರಿಲ್ ನಡೆಯಲಿದೆ. ಅಗ್ನಿಶಾಮಕ ದಳ, ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದು ಮಾಕ್ ಡ್ರಿಲ್ನಲ್ಲಿ NCC, NSS, ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಹಾಗೂ ವೈದ್ಯರು ಭಾಗಿಯಾಗಲಿದ್ದಾರೆ. ಪೊಲೀಸ್ ಠಾಣೆ, ಅಗ್ನಿಶಾಮಕ ದಳ ಠಾಣೆ ಮೇಲೆ ಇರೋ ಸೈರನ್ಗಳು ಮೊಳಗಲಿವೆ. ನಾಳೆ 4 ಗಂಟೆಯಿಂದ ನಾವು ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಎಲ್ಲ ಎಮರ್ಜೆನ್ಸಿ ರೆಸ್ಪಾನ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ಆಗಲಿ, ಮೆಡಿಕಲ್ ಆಗಲಿ, ಡಿಫೆನ್ಸ್ ಆಗಲಿ, ಪೊಲೀಸ್ ಆಗಲಿ, ಯಾವ ರೀತಿ ನಾವು ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಪಬ್ಲಿಕ್ಗೆ ಇನ್ವಾಲ್ವ್ ಮಾಡಿಕೊಂಡು ಹೌ ಟು ಡೂ ದ ಡ್ಯಾಮೇಜ್ ಕಂಟ್ರೋಲ್. ಸದ್ಯದ ಮಾಹಿತಿ ಪ್ರಕಾರ ನಾಳೆ ಬೆಂಗಳೂರಿನಲ್ಲಿ 32 ಕಡೆ ಸೈರನ್ ಮೊಳಗಲಿದೆ. ಆದ್ರೆ 2 ಕಡೆ ಮಾತ್ರ ಮಾಕ್ ಡ್ರಿಲ್ ನಡೆಸಲಿದೆ. ಬನ್ನೇರ್ಘಟ್ಟ ರಸ್ತೆಯಲ್ಲಿರುವ ಮೊಂಡಕೂರು ಫೈರ್ ಅಕಾಡೆಮಿ ಹಾಗೂ ಹಲಸೂರಿನ ಅಗ್ನಿಶಾಮಕ ದಳ ಕೇಂದ್ರ ಕಚೇರಿಯಲ್ಲಿ ಮಾಕ್ ಡ್ರಿಲ್ ಮಾಡಲು ನಿರ್ಧರಿಸಲಾಗಿದೆ. ರಾಯಚೂರಿನಲ್ಲೂ ಅಧಿಕಾರಿಗಳಿಂದ ಸಭೆ.
ಅತ ರಾಯಚೂರಿನಲ್ಲೂ ಡಿಸಿ ನಿತೀಶ್, ಎಸ್ಪಿ ಪುಟ್ಟಮಾದಯ್ಯ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ನಾಳೆ ರಾಯಚೂರಿನಲ್ಲಿ ಸಿಎಂ ಕಾರ್ಯಕ್ರಮ ಕೂಡ ಇದೆ. ಜೊತೆಗೆ ಮಾಕ್ ಡ್ರಿಲ್ಗೂ ಆದೇಶ ಆಗಿದೆ. ಹೀಗಾಗಿ ಎರಡರ ಬಗ್ಗೆನೂ ಚರ್ಚೆ ಆಯಿತು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಮಾಂಡೆಂಟ್ ಸಂಜು ನಾಯಕ್ಗೂ ಮಾಕ್ ಡ್ರಿಲ್ ಆದೇಶ ಬಂದಿದ್ದು ಅಲ್ಲೂ ಸಿದ್ಧತೆಯಾಗಿದೆ. ಮಾಕ್ ಡ್ರಿಲ್ ಮಾಡಿದ್ರೆ ಯುದ್ಧ ಗ್ಯಾರಂಟಿ ಎಂದ ನಿವೃತ್ತ ಅಧಿಕಾರಿಗಳು ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಕರೆ ಕೊಟ್ಟಿದ್ದಾರೆ ಅಂದ್ರೆ ಯುದ್ಧ ಗ್ಯಾರಂಟಿ ಅಂತ ಏರ್ಫೋರ್ಸ್ ಇಂಟೆಲಿಜೆನ್ಸ್ನ ನಿವೃತ್ತ ಅಧಿಕಾರಿ ಮೋಹನ್ ಚಿತಲಿ ಅಭಿಪ್ರಾಯಪಟ್ಟಿದ್ದಾರೆ. ವೀಕ್ಷಕರಿಗೆ ಒಂದು ಹೇಳ ಬಯಸ್ತೇನೆ, ಯುದ್ಧ ಆಗೋದು ಗ್ಯಾರಂಟಿ. ಈಗ ಮಾಕ್ ಡ್ರಿಲ್ ಈಸ್ ಎ ಲಾಸ್ಟ್ ರಿಸೋರ್ಸಸ್ ಟು ಟೇಕ್ ದ ಅವೇರ್ನೆಸ್ ಆಫ್ ದ ಪೀಪಲ್. ಆಮೇಲೆ ಮಾಕ್ ಡ್ರಿಲ್ ಮಾಡೋದ್ರಿಂದ ಶತ್ರು ರಾಷ್ಟ್ರಕ್ಕೆ, ಅಂದರೆ ನಮ್ಮದೇನು ಭಿಕಾರಿಸ್ತಾನ್ ಇದೆ, ಆ ಭಿಕಾರಿಸ್ತಾನ್ ಮಂದಿಗೆ ಒಂದು ಅರ್ಥ ಆಗಿಬಿಟ್ಟಿದೆ. ಈಗ ಅವರು ನಡಗಲಿಕ್ಕೆ ಪ್ರಾರಂಭ ಆಗಿದೆ. ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಅಂತ ಈಗಾಗಲೇ ಪಾಕ್ಗೆ ಪಾಠ ಕಲಿಸಲಾಗಿದೆ. ಆದ್ರೂ ಪಾಕ್ ತನ್ನ ನರಿಬುದ್ಧಿ ಬಿಡ್ತಿಲ್ಲ. ಹೀಗಾಗಿ ಶಾಶ್ವತ ಪಾಠ ಕಲಿಸಲು ಭಾರತೀಯ ಸೇನೆ ಸಜ್ಜಾಗ್ತಿದೆ. ಇದರ ಮೊದಲ ಹೆಜ್ಜೆ ಎನ್ನುವಂತೆ ನಾಳೆ ದೇಶಾದ್ಯಂತ ಯುದ್ಧದ ಪರಿಸ್ಥಿತಿಯ ಅಣಕು ಪ್ರದರ್ಶನ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.